ಪ್ರಿಯ ನಿರೀಕ್ಷಕರೇ, ನಮಸ್ಕಾರ. ಬೀರ್ಬಲ್ನ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾದ ಸ್ವಾಗತ. ವೀಕ್ಷಕರ, ದೆಹಲಿಯ ಸಂಸತ್ ಭವನದಿಂದ ಹಿಡಿದು ಜಾರ್ಖಂಡ್ನ ರಾಂಚಿಯ ಗಲ್ಲಿಗಳವರೆಗೂ ಕೂಡ ಯಾವುದೋ ಒಂದು ದೊಡ್ಡ ಗೇಮ್ ಪ್ಲಾನ್ ನಡೀತಿದೆ ಅನ್ನೋ ವಾಸನೆ ಬರೀತಾ. ಒಂದು ಕಡೆ ಸಂಸತ್ನಲ್ಲಿ ಬಿಜೆಪಿ ಮತ್ತು ಕಾಂಗ್ರೆಸ್ ಎರಡೂ ಪಕ್ಷಗಳು ತಮ್ಮ ಸಂಸದರಿಗೆ 3 ದಿನಗಳ ಕಟ್ಟುನಿಟ್ಟಿನ ವಿಪ್ಪನ್ನು ಜಾರಿಗೊಳಿಸುತ್ತೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಸಂಸತ್ತಿನ ಹಾಲ್ನೊಳಗೆ ಎಲ್ಲೂ ಕೂಡ ಕಾಣಿಸ್ಕೊಳ್ಳೋದಿಲ್ಲ. ಆದರೆ ಬೆಳಗ್ಗೆಯಿಂದ ಮಧ್ಯರಾತ್ರಿವರೆಗೂ ಕೂಡ ತಮ್ಮ ಕಚೇರಿಯಲ್ಲೇ ಕೂತ್ಕೊಳ್ಳುತ್ತಾರೆ. ಏನು ಮಾಡ್ತಿದ್ದಾರೆ ಅಮಿತ್ ಶಾ ಅವರು ಹಾಗಾದ್ರೆ? ಇನ್ನೊಂದು ಕಡೆ ರಾಂಚಿಯಲ್ಲಿ ದಿಢೀರಂತ ಮೌಲಾನಗಳ ದೊಡ್ಡ ಗುಂಪು ಸೇರ್ತಾ ಇದೆ. ಅಲ್ಲೇ ನಡೀತಾ ಇದೆ. ರಾಹುಲ್ ಗಾಂಧಿ ಅವರು ಪ್ರಯಾಗ್ರಾಜ್ನಲ್ಲಿ ಏನು ಮಾಡ್ತಾ ಇದ್ದಾರೆ? ಇದೆಲ್ಲದ್ರ ಬಗ್ಗೆ ಕಂಪ್ಲೀಟಾಗಿ ಮಾತಾಡ್ತಾ ಹೋಗ್ತೀನಿ. ವಿಡಿಯೋವನ್ನು ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಇನ್ನೂ ಕೂಡ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ವೀಕ್ಷಕರ, ಕಳೆದ ಕೆಲವು ದಿನಗಳಿಂದ ಸಂಸತ್ತು ಬರೀ ಗದ್ದಲದಿಂದಲೇ ಕೂಡಿತ್ತು. ಆದರೆ ಈಗ ಕಾಂಗ್ರೆಸ್ ಪಕ್ಷ ಇದ್ದಕ್ಕಿದ್ದಂಗೆ ರಾಜ್ಯಸಭೆ ಮತ್ತು ಲೋಕಸಭೆಯ ಎಲ್ಲ ಸಂಸದರಿಗೆ ಈ ಶುಕ್ರವಾರದಿಂದ 3 ದಿನಗಳ ಕಾಲ ಎಲ್ಲರೂ ಹಾಜರಾಗಲೇಬೇಕು ಅಂತ ಹೇಳಿ ವಿಪ್ಪನ್ನು ಜಾರಿ ಮಾಡಿದೆ. ಈ ಅಧಿವೇಶನದಲ್ಲಿ ಕೇವಲ ಪರೀಕ್ಷಾ ಅಕ್ರಮ ತಡೆ ಬಿಲ್ ಹೊರತುಪಡಿಸಿ ಬೇರೇನೂ ಮಹತ್ವದ ಕೆಲಸ ನಡೆದಿಲ್ಲ. ಸೊ ಮುಂದೇನಾಗಬಹುದು ಅನ್ನೋದೀಗ ಕಾಂಗ್ರೆಸ್ಗೆ ಇರುವಂತಹ ಚಿಂತೆ. ಅಧಿವೇಶನದ ಕೊನೆಯ 3 ದಿನಗಳಲ್ಲಿ ಮೋದಿ ಸರ್ಕಾರ ಏನಾದರೂ ದೊಡ್ಡ ಬಾಂಬನ್ನು ಸಿಡಿಸಬಹುದು ಅನ್ನೋ ಭಯದಲ್ಲಿ ಈಗ ವಿಪಕ್ಷಗಳಿದ್ದಾವೆ. ಆದರೆ ವಿಷಯ ಇಲ್ಲಿಗೆ ಮುಗ್ದಿಲ್ಲ. ಯಾವಾಗ ಕಾಂಗ್ರೆಸ್ ವಿಪ್ಪನ್ನು ಜಾರಿ ಮಾಡ್ತೋ, ಭಾರತೀಯ ಜನತಾ ಪಾರ್ಟಿ ಕೂಡ ತನ್ನ ಎಲ್ಲ NDA ಸಂಸದರಿಗೆ 3 ದಿನಗಳ ಕಾಲ ಕಡ್ಡಾಯವಾಗಿ ಹಾಜರಾಗಬೇಕು ಅಧಿವೇಶನಕ್ಕೆ ಅಂತ ಆದೇಶವನ್ನು ಕೊಟ್ಟಿದೆ. ಮೂಲಗಳ ಪ್ರಕಾರ ಈ ಅಧಿವೇಶನದಲ್ಲಿ ವುಮೆನ್ ರಿಸರ್ವೇಷನ್ ಅಥವಾ ಡಿಲಿಮಿಟೇಷನ್ ಬಿಲ್ ಬರೋದಿಲ್ಲ. ಆದರೂ ಆಗಸ್ಟ್ 16, 17 ಮತ್ತು 18ರಂದು ವಿಶೇಷ ಅಧಿವೇಶನ ಕರೆಯುವಂತಹ ಸಾಧ್ಯತೆ ಇದೆ. ಹಾಗಾದರೆ ಈಗ ಈ 3 ದಿನಗಳಲ್ಲಿ ಅಂದರೆ ಆಗಸ್ಟ್ 10, 11, 12 ಏನು ನಡೆಯುತ್ತೆ? ಕೆಲ ತಜ್ಞರ ಪ್ರಕಾರ ಸರ್ಕಾರ ಈಗ FCRA ಫಾರಿನ್ ಕಾಂಟ್ರಿಬ್ಯೂಷನ್ ರೆಗ್ಯುಲೇಷನ್ ಆ್ಯಕ್ಟ್ ಈ ಬಿಲ್ಲನ್ನು ಪಾಸ್ ಮಾಡೋದಕ್ಕೆ ಸಿದ್ಧತೆ ನಡೆಸ್ತಾ ಇದೆ. ಈ FCRA ಬಿಲ್ ಯಾಕೆ ಇಷ್ಟೊಂದು ಮುಖ್ಯ ಅನ್ನೋದನ್ನು ಎಲ್ಲರೂ ಈಗಾಗಲೇ ಹೇಳಿರ್ತಾರೆ, ನೀವು ಕೇಳಿರ್ತೀರ. ವಿದೇಶದಿಂದ ಬರುವಂತಹ ಹಣದ ಮೇಲೆ ನಿಯಂತ್ರಣ ಸಾಧಿಸೋದಕ್ಕೆ ಸರ್ಕಾರ ಈ ಕ್ರಮಕ್ಕೆ ಮುಂದಾಗಿದೆ. ವಿಶೇಷ ಏನಂದರೆ, ಅಮಿತ್ ಶಾ ಅವರು ದಕ್ಷಿಣ ಭಾರತದ ತಮಿಳುನಾಡು ಮತ್ತು ಕೇರಳದ ಚರ್ಚ್ ಪ್ರತಿನಿಧಿಗಳನ್ನು ಭೇಟಿ ಮಾಡ್ತಾ ಇದ್ದಾರೆ. ಅಲ್ಲಿನ ಕ್ರಿಶ್ಚಿಯನ್ ಮಿಷನರಿಗಳಿಗೆ ಬಿಲ್ ಬಗ್ಗೆ ಇರುವಂತಹ ಆತಂಕಗಳನ್ನು ಹೋಗಲಾಡಿಸೋದಕ್ಕೆ ತುಂಬ ಪ್ರಯತ್ನವನ್ನು ಪಡ್ತಾ ಇದ್ದಾರೆ. ನೋಡಿ, ವಿರೋಧ ಪಕ್ಷಗಳು ಸರ್ಕಾರ ಚರ್ಚ್ಗಳ ಆಸ್ತಿಯನ್ನು ವಶಪಡಿಸಿಕೊಳ್ಳಲಿದೆ ಈ ಥರದ್ದೊಂದು ಭೀತಿಯನ್ನು ಹರಡ್ತಾ ಇದೆ. ಆದರೆ ಸರ್ಕಾರ ಇದು ಕೇವಲ ದೇಶದ ಭದ್ರತೆ ದೃಷ್ಟಿಯಿಂದ, ಜೊತೆಗೆ ಹಣದ ಮೂಲ ಯಾವುದು ಅನ್ನೋದನ್ನು ಪಾರದರ್ಶಕಗೊಳಿಸೋದಕ್ಕೆ ಮಾತ್ರ ಇದನ್ನು ಬಳಸ್ತಾ ಇದ್ದೇವೆ ಅಂತ ಸ್ಪಷ್ಟವಾಗಿ ಹೇಳ್ತಾ ಇದೆ. ನೋಡಿ, ಈ ಬಿಲ್ನ ಪ್ರಭಾವ ಎಷ್ಟಿದೆ ಅಂದರೆ, ಅಮೇರಿಕಾದ ಸೆನೆಟರ್ಗಳು ಕೂಡ ಇದರಿಂದ ಕ್ರಿಶ್ಚಿಯನ್ ಧರ್ಮದ ಮೇಲೆ ದಾಳಿ ಆಗ್ತಿದೆ ಅಂತ ಹೇಳ್ತಾ ಇದ್ದಾರೆ. ಅಮೇರಿಕ ಭಾರತಕ್ಕೆ ರಷ್ಯಾದಿಂದ ತೈಲ ಖರೀದಿಸ್ತಾ ಇದೆ ಅನ್ನೋ ಕಾರಣವನ್ನು ಕೊಟ್ಟು 100% ಸುಂಕ ಹೇರುವ ಬೆದರಿಕೆ ಆಗ್ತಿದೆ. ಆದರೆ ಇದರ ನಿಜವಾದ ಕಾರಣ FCRA ಬಿಲ್ ಆಗಿದ್ರೂ ಕೂಡ ಆಶ್ಚರ್ಯ ಏನಿಲ್ಲ. ಇತ್ತೀಚೆಗೆ JD ವ್ಯಾನ್ಸ್ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಕರೆ ಮಾಡಿದ್ದರ ಹಿಂದೆ ಇದೇ ಬಿಲ್ನ ರಹಸ್ಯ ಇದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಯಾಕಂದರೆ ಈ ಬಿಲ್ಲಿಂದ ಮೊದಲು ಏಟು ಬೀಳೋದೆ ಅಮೇರಿಕಾದ NGOಗಳಾದಂತಹ ಆಮ್ನೆಸ್ಟಿ ಇಂಟರ್ನ್ಯಾಷನಲ್ ಮತ್ತು ಸೋರೋಸ್ ಫೌಂಡೇಶನ್ಗೆ. ಇನ್ನು ಜಾರ್ಖಂಡ್ ವಿಷಯಕ್ಕೂ ಬರೋದಾದರೆ, ನೋಡಿ, ಒಂದು ಕಡೆ ಜಾರ್ಖಂಡ್ನಲ್ಲಿ ವಿದ್ಯಾರ್ಥಿಗಳ ಪ್ರತಿಭಟನೆ ನಡೀತಾ ಇದೆ. ಇದೇ ಟೈಮಲ್ಲಿ ರಾಂಚಿಯಿಂದ ಸುಮಾರು 40ರಿಂದ 50 ಕಿಲೋಮೀಟರ್ ದೂರದ ಟಂಡ್ವಾ ಅನ್ನೋ ಗ್ರಾಮದಲ್ಲಿ ಇಮ್ರಾಜ್ ಅನ್ನೋ ವ್ಯಕ್ತಿಯ ಸಾವು ತುಂಬ ದೊಡ್ಡ ವಿವಾದಕ್ಕೆ ಕಾರಣ ಆಗುತ್ತೆ. ರಾಷ್ಟ್ರೀಯ ಮಾಧ್ಯಮಗಳು ಇದನ್ನು ಹಿಂದೂ ಮುಸ್ಲಿಂ ಗಲಾಟೆ, ಕೋಮು ಗಲಭೆ ಅಂತ ಹೇಳ್ತಾ ಇದೆ. ಆದರೆ ಅಸಲಿ ಕತೆ ಬೇರೆನೇ ಇದೆ ವೀಕ್ಷಕರೇ. ಮೂಲಗಳ ಪ್ರಕಾರ ಇಮ್ರೋಜ್ ಒಬ್ಬ ಕ್ರಿಮಿನಲ್ ಹಿನ್ನೆಲೆಯ ವ್ಯಕ್ತಿ. ಈತ 4-5 ಅತ್ಯಾಚಾರ ಪ್ರಕರಣಗಳಲ್ಲಿ ಭಾಗಿಯಾಗಿದ್ದಂತೆ.
ಹೀಗೆ ಗ್ರಾಮದ ಹೆಣ್ಣು ಮಕ್ಕಳ ಮನೆಗೆ ನುಗ್ಗಿದಾಗ ಗ್ರಾಮಸ್ಥರೆಲ್ಲ ಆತರನ್ನ ಸುತ್ತುವರಿತಾರೆ, ಹಿಡಿಯೋದಕ್ಕೆ ಮುಂದಾಗ್ತಾರೆ. ಆಗ ಆತ 2ನೇ ಮಹಡಿಯಿಂದ ಜಿಗಿದು ಸತ್ತಿದ್ದಾನೆ ಅಂತ ಹೇಳಲಾಗ್ತಾ ಇದೆ. ಆದರೆ ಈಗ ಇದನ್ನು ಬಳಸಿಕೊಂಡು ಜಾರ್ಖಂಡ್ನಲ್ಲಿ ನಡೀತಾ ಇರುವಂತಹ ಬೃಹತ್ ವಿದ್ಯಾರ್ಥಿ ಪ್ರತಿಭಟನೆಯನ್ನ ಹತ್ತಿಕ್ಕೋದಕ್ಕೆ ಪ್ರಯತ್ನ ಪಡಲಾಗ್ತಾ ಇದೆ. ರಾಂಚಿಗೆ ದೊಡ್ಡ ಸಂಖ್ಯೆಯಲ್ಲಿ ಮೌಲಾನಗಳು ಓಡಿ ಬರ್ತಾ ಇದ್ದಾರೆ. ಇದು ಇಡೀ ದೇಶದ ಮುಸ್ಲಿಮರ ಮೇಲೆ ನಡೀತಾ ಇರುವಂತಹ ದಾಳಿಯನ್ನು ಹಾಗೆ ಬಿಂಬಿಸಲಾಗ್ತಾ ಇದೆ. ಇದೇ ನೋಡಿ ಪೊಲಿಟಿಕಲ್ ಗೇಮ್. ಹಾಗೆ ಇನ್ನೊಂದು ವಿಷಯ ಏನಂದ್ರೆ, ಈ ಜಾರ್ಖಂಡ್ನ ಬುಡಕಟ್ಟು ಸಂಪ್ರದಾಯದಲ್ಲಿ ಸಂದಾರ ಅನ್ನೋ ಪದ್ಧತಿ ಇದೆ. ಅಂದರೆ ಅಲ್ಲಿನ ಸಮಾಜಕ್ಕೆ ಕಂಟಕನಾದವನನ್ನ ಗ್ರಾಮಸ್ಥರೇ ಹಿಡಿದು ಶಿಕ್ಷೆಯನ್ನು ಕೊಡ್ತಾರೆ. ಆದರೆ ಈಗ ಈ ಇಡೀ ಘಟನೆಗೆ ಕೋಮು ಬಣ್ಣವನ್ನು ಹಚ್ಚಲಾಗ್ತಿದೆ ಅಷ್ಟೆ. ಜಾರ್ಖಂಡ್ನಲ್ಲಿ ವಿದ್ಯಾರ್ಥಿಗಳ ಪ್ರತಿಭಟನೆ ಅಂತೂ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೆ ಇದೆ. ಪೇಪರ್ ಲೀಕ್ ಹಗರಣದ ವಿರುದ್ಧ ವಿದ್ಯಾರ್ಥಿಗಳು ಬೀದಿಗಿಳಿದಿದ್ದಾರೆ. ರಾಜ್ಯ ಸರ್ಕಾರಕ್ಕೆ ತುಂಬ ದೊಡ್ಡ ತಲೆನೋವಾಗಿ ಹೋಗ್ಬಿಟ್ಟಿದೆ. ಈ ಪ್ರತಿಭಟನೆಯ ಹಳಿ ತಪ್ಪಿಸೋದಕ್ಕೆ ರಾಜ್ಯ ಸರ್ಕಾರ ಬೇರೆ ಬೇರೆ ತಂತ್ರಗಳನ್ನು ಬಳಸ್ತಾನೆ ಇದೆ. ಇಷ್ಟಾದರೂ ಹೇಮಂತ್ ಸೊರೇನ್ ಸರ್ಕಾರ ಈ ವಿಷಯವನ್ನು CBIಗೆ ವಹಿಸೋದಕ್ಕೆ ಯಾಕೆ ಹಿಂದೇಟು ಹಾಕ್ತಿದೆ ಅನ್ನೋದೇ ಅರ್ಥ ಆಗ್ತಿಲ್ಲ ನೋಡಿ. ಅದನ್ನು ಬಿಟ್ಟು ಕೇವಲ ಆನ್ಲೈನ್ ಅಭಿಪ್ರಾಯ ಸಂಗ್ರಹಿಸೋ ನಾಟಕ ಆಡ್ತಾ ಇದ್ದಾರೆ. ಇದೆಲ್ಲದರ ಮಧ್ಯೆ ರಾಹುಲ್ ಗಾಂಧಿ ಅವರನ್ನು ನೋಡಿದ್ರೆ ನಾಪತ್ತೆ ಆಗಿಬಿಟ್ಟಿದ್ದಾರೆ. ಜಾರ್ಖಂಡ್ನ ವಿದ್ಯಾರ್ಥಿಗಳ ಜೊತೆ ಎಲ್ಲೂ ಕಾಣಿಸಿಕೊಳ್ಳದ ಅವರು ಪ್ರಯಾಗ್ರಾಜ್ನಲ್ಲಿ ವಿದ್ಯಾರ್ಥಿಗಳನ್ನು ಭೇಟಿ ಮಾಡ್ತಾ ಇದ್ದಾರಂತೆ. ಪ್ರಶ್ನೆ ಕೇಳಿ ಅಂತ ಅಭಿಯಾನ ನಡೆಸ್ತಾ ಇದ್ದಾರೆ. ಇವರ ಸೆಲೆಕ್ಟಿವ್ ಪ್ರತಿಭಟನೆ ಹೇಗಿದೆ ನೋಡಿ. ಕೇವಲ BJP ಆಡಳಿತ ಇರುವಂತಹ ರಾಜ್ಯಗಳಲ್ಲಿ, ಅದೇ ಉತ್ತರ ಪ್ರದೇಶ, ರಾಜಸ್ಥಾನ, ಉತ್ತರಾಖಂಡ, ಇಲ್ಲೆಲ್ಲ ಮಾತ್ರ ಪೇಪರ್ ಲೀಕ್ ಬಗ್ಗೆ ಮಾತಾಡ್ತಾರೆ. ಆದರೆ ತಮ್ಮದೇ ಮೈತ್ರಿ ಸರ್ಕಾರ ಇರುವಂತಹ ಜಾರ್ಖಂಡ್ ಅಥವಾ ತಮ್ಮದೇ ಸರ್ಕಾರ ಇರುವಂತಹ ಕರ್ನಾಟಕ, ಕೇರಳ ವಿದ್ಯಾರ್ಥಿಗಳ ಕಷ್ಟ ಕೇಳೋದಕ್ಕೆ ಇವರು ಹೋಗೋದೇ ಇಲ್ಲ. ಯಾಕೆ? ಈ ಎಲ್ಲ ಬೆಳವಣಿಗೆಗಳನ್ನು ನೋಡ್ತಾ ಇದ್ರೆ ಒಂದು ವಿಷಯ ಸ್ಪಷ್ಟ ಆಗುತ್ತೆ ಇಲ್ಲಿ ವೀಕ್ಷಕರೇ. ಸಂಸತ್ನಲ್ಲಿ ಪಾಸ್ ಆಗ್ತಾ ಇರುವಂತಹ ಆಂಟಿ ಪೇಪರ್ ಲೀಕ್ ಬಿಲ್ ಅಥವಾ FCRA ಬಿಲ್ ದೇಶದ ರಾಜಕೀಯ ದಿಕ್ಕನ್ನೇ ಬದಲಾಯಿಸ್ಬಿಡ್ಬೋದು. ಇತ್ತ ಸಂಸತ್ನಲ್ಲಿ ಅಮಿತ್ ಶಾ ಅವರು ತಮ್ಮ ಕ್ಯಾಬಿನ್ನಲ್ಲಿ ಕೂತ್ಕೊಂಡು ಫ್ಲೋರ್ ಮ್ಯಾನೇಜ್ಮೆಂಟ್ ಮಾಡ್ತಾ ಇದ್ದಾರೆ. ಮುಂದಿನ 3 ದಿನಗಳು ಭಾರತದ ರಾಜಕೀಯಕ್ಕೆ ಅತ್ಯಂತ ನಿರ್ಣಾಯಕ ಅಂತ ಹೇಳಬಹುದು. ಮೋದಿ ಅವರು ಮತ್ತು ಅಮಿತ್ ಶಾ ಅವರು ಯಾವ ಸರ್ಪ್ರೈಸ್ ಕೊಡ್ತಾರೆ, ರಾಂಚಿಯಲ್ಲಿ ಮೌಲಾನಗಳ ಒಕ್ಕೂಟ ಏನು ಮಾಡಬಹುದು, ಇದೆಲ್ಲವನ್ನ ಕೂಡ ಕಾದು ನೋಡಬೇಕಾಗಿದೆ. ವೀಕ್ಷಕರ, ಇದೆಲ್ಲದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನಾವು ಕೊಟ್ಟಂತಹ ಮಾಹಿತಿಗಳು ಇಷ್ಟ ಆಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಇನ್ನೂ ಕೂಡ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಮಸ್ಕಾರ, ಟೇಕ್ ಕೇರ್ ಆ್ಯಂಡ್ ಬಾಯ್. ಮತ್ತೆ ಭೇಟಿಯಾಗೋಣ. ಜೈ ಹಿಂದ್.